ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸರ್ಕಾರಿ ನೌಕರರ ಸಂಘದ ಚುನಾವಣಾ ಅವಾಂತರ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕದಂತೆ ಕಚೇರಿಗೆ ಬಿತ್ತು ಬೀಗ. ಗಂದ್ಗೆಯವರು ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಯಲು ಹವಣಿಸ್ತಾ ಇದ್ದಾರೆ. ರಾಜ್ಕುಮಾರ್ ಮಾಳಿಗೆ ಗಂಭೀರ ಆರೋಪ. ನೌಕರರ ಭವನದ ಮುಂದೆ ನೆರೆದ ಅಪಾರ ಸರ್ಕಾರಿ ನೌಕರರು. ನವೆಂಬರ್ 11ರಿಂದ 15ರವರೆಗೆ ಚಾಂಗಲೇರ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಜ್ಜಾಗುತ್ತಿರುವ ದೇವಸ್ಥಾನ. 13ರಂದು ಬೆಳಿಗ್ಗೆ ಅಗ್ನಿ ತುಳಿಯುವುದು, ರಾತ್ರಿ ರಥೋತ್ಸವ ಕಾರ್ಯಕ್ರಮ. ವಿವಿಧ ಕಲಾವಿದರಿಂದ ಸಂಗೀತ ದರ್ಬಾರ್. ಪಾಲ್ಗೊಳ್ಳಲು ಇಒ ಅನಂತಕುಮಾರ್ ಕುಲಕರ್ಣಿ ಕೋರಿಕೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ಗಂಭೀರ ಆರೋಪ. ಡಾಕ್ಟರ್ ಗೌತಮ್ ಮರಳಿ ಹಾಗೂ ಅಧೀಕ್ಷಕಿ ಪದ್ಮಾವತಿ ವಿರುದ್ಧ ಕೇಳಿ ಬಂದ ಆರೋಪ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗೌತಮ್ ಪ್ರಸಾದ್ ಕೋರಿಕೆ. ನವೆಂಬರ್ 8ರಿಂದ 10ರವರೆಗೆ ಬಾಲ್ಕಿಯ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಉತ್ಸವ ಆಯೋಜನೆ. ಪಾಲ್ಗೊಳ್ಳಲು ಪೂರ್ವಭಾವಿ ಸಭೆಯಲ್ಲಿ ಫಾರೂಕಿ ಡಿಸೋಜ ಕರೆ. ಕ್ಯಾಥೋಲಿಕ್ ಕ್ರೈಸ್ತರನ್ನ ಸೇರಿಸುವ ಸಂಭ್ರಮದ ಹಬ್ಬ ಇದಾಗಿದೆ. ನವೆಂಬರ್ 10ರಂದು ಅಂತರ್ಧರ್ಮೀಯ ಸಮಾಗಮ ಕಾರ್ಯಕ್ರಮ. ಆಲೂರ್ಕೆ ಗ್ರಾಮದ ವಿಠಲ್ ತಾಂಡದಲ್ಲಿ ಕ್ಷುಲ್ಲಕ ಕಾರಣಕ್ಕೆ 2 ಕುಟುಂಬಗಳ ಮಧ್ಯೆ ಜಗಳ. ಹೆದರಿ ವಿಷ ಸೇವಿಸಿದ ಹುಡುಗ ಕೃಷ್ಣ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು. ಚಿಕಿತ್ಸೆಗಾಗಿ ಮಗುವಿಗೆ ಬ್ರಿಮ್ಸ್ನಲ್ಲಿ ಸೇರಿಸಿದ ಪಾಲಕರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸರ್ಕಾರಿ ನೌಕರರ ಸಂಘದ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಎನ್ನುವಂಥದ್ದು ಕೆಲವು ಸರ್ಕಾರಿ ನೌಕರರ ವಾದ. ನಾಮಪತ್ರ ಸಲ್ಲಿಸಲಿಕ್ಕೆ ನವೆಂಬರ್ 7ರಂದು ಕೊನೆಯ ದಿನಾಂಕವಾಗಿತ್ತು. ಆದರೆ ಅದೇ ದಿವಸ ಬೆಳಗ್ಗೆಯಿಂದಲೇ ನೌಕರರ ಭವನದಲ್ಲಿ ನಾಮಪತ್ರ ಸಲ್ಲಿಸುವಂತಹ ಸಲುವಾಗಿ ತೆರೆದಿರುವಂತಹ ಚುನಾವಣಾ ಕಚೇರಿಗೆ ಬೀಗ ಜಡಿಯಲಾಗಿದೆ. ಇದು ರಾಜೇಂದ್ರ ಕುಮಾರ್ ಗಂದ್ಗೆಯವರು ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಲಿಕ್ಕೆ ಹವಣಿಸ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ರಾಜ್ಕುಮಾರ್ ಮಾಳಿಗೆಯವರು ಮಾಡಿದರು. ಸರ್ಕಾರಿ ನೌಕರಿಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ಆರೋಗ್ಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಮಾಳಿಗೆ ಆರೋಪ ಮಾಡಿದರು. ಪ್ರತಾಪ್ ನಗರದ ಸರ್ಕಾರಿ ನೌಕರರ ಭವನದ ಎದುರುಗಡೆ ನಾಮಪತ್ರ ಸಲ್ಲಿಸಲು ಬಂದ ಹಲವು ನೌಕರರು ಹಿಂದಿರುಗಿ ಹೋಗುವಂತಾಗಿದೆ. ಭವನದ ಮುಂದೆ ನೆರೆದ ಹಲವಾರು ಸರ್ಕಾರಿ ನೌಕರರು ನಿರಾಶರಾಗಿದ್ದಾರೆ ಎಂದು ಮಾಳಿಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಚುನಾವಣಾ ಅಧಿಕಾರಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸ್ತಾ ಇಲ್ಲ, ಹೀಗಾಗಿ ಚುನಾವಣೆ ಮುಂದೂಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ರಾಜ್ಕುಮಾರ್ ಮಾಳಿಗೆ ಅವರು ಮಾಡಿದರು. ಮುಂದುವರೆದು ಮಾತನಾಡಿದ ರಾಜ್ಕುಮಾರ್ ಮಾಳಿಗೆಯವರು, ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ, ಅಂದರೆ ಪಾರದರ್ಶಕವಾಗಿ ನಡೀತಾ ಇಲ್ಲ. ನಮಗೆ ಚುನಾವಣಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು, ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎಂದು ಸ್ಪಷ್ಟವಾಗಿ ಮಾನ್ಯ ಹೈಕೋರ್ಟ್ ಆದೇಶ ಬಂದರೂ ಕೂಡ ಕೋರ್ಟ್ ಆದೇಶವನ್ನೇ ಉಲ್ಲಂಘನೆ ಮಾಡಿ ರಾಜ್ಯ ಘಟಕಕ್ಕೆ ಕಳಿಸಬೇಕು, ರಾಜ್ಯ ಚುನಾವಣಾಧಿಕಾರಿಗಳಿಗೆ ನಿಮ್ಮ ಪಟ್ಟಿಯನ್ನು ಕಳಿಸಬೇಕು ಎನ್ನುವಂತಹ ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಇಂದು ನಾಮಪತ್ರ ಸಲ್ಲಿಸಲು ಬಂದರೆ ಏಕಾಏಕಿ ಕಚೇರಿಗೆ ಬೀಗ ಕೂಡ ಜಡಿಯಲಾಗಿದೆ. ಇದರ ಹಿಂದೆ ಮಾಜಿ ಅಧ್ಯಕ್ಷರಾಗಿರುವಂತಹ ರಾಜೇಂದ್ರ ಕುಮಾರ್ ಗಂದ್ಗೆ ಅವರ ಕೈವಾಡವಿದೆ ಎಂಬುದು ಸ್ಪಷ್ಟವಾಗಿ ತಿಳಿತಾ ಇದೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡಿದರು. ಅಧಿಕಾರದ ದಾಹದಿಂದ ಹಿಂಬಾಗಿಲಿನಿಂದ ಈ ಬಾರಿಯೂ ತಾವೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಬೇಕೆಂಬುದು ಅವರ ದುರುದ್ದೇಶವಾಗಿದೆ. ಇದು ಹೀಗೆ ಮುಂದುವರೆದರೆ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಲಾಗಿದೆ ಎಂದು ಕಾನೂನು ಹೋರಾಟ ಮುಂದುವರಿಸುತ್ತವೆ ಎನ್ನುವಂಥ ಮಾತನ್ನು ಮಾಳಿಗೆಯವರು ತಿಳಿಸಿದರು. ಇದೇ ವೇಳೆ ನಾಮಪತ್ರ ಸಲ್ಲಿಸಲು ಬಂದ ಹಲವಾರು ಸರ್ಕಾರಿ ನೌಕರರ ಭವನದ ಮುಂದೆ ನಿಂತು ಜಯಘೋಷಗಳನ್ನು ಕೂಗಿದರು. ಪ್ರಭುಲಿಂಗ್ ತುಗಾವೆ, ವಿಜಯಕುಮಾರಿ, ಮಂಜುನಾಥ್ RTO, ಸೈಯದ್ ಜಾಕಿರ್ ಹುಸೇನ್ ಸೇರಿದಂತೆ ಮಹಿಳಾ ನೌಕರರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಯಾವುದೇ ಅಹಿತಕರ ಘಟನೆಗಳು ಚುನಾವಣೆ ಮುಗಿಯುವವರೆಗೆ ನಡೆಯಬಾರದೆಂದು ಸರ್ಕಾರಿ ನೌಕರರ ಭವನದ ಮುಂದೆ ಸೂಕ್ತ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ನಮ್ಮ ವೋಟರ್ ಲಿಸ್ಟಿನಲ್ಲಿಂದ ಹೆಸರುಗಳನ್ನು ಕೈ ಬಿಟ್ಟಿದ್ದಾರೆ. ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋದಂಥ ಎಲ್ಲ ನೌಕರರಿಗೆ ಇವತ್ತು ನ್ಯಾಯವನ್ನು ದೊರಕಿಸ್ಕೊಟ್ಟಿದೆ.
ಏನಂತಂದರೆ ಯಾರ್ಯಾರ್ದು ವೋಟರ್ ಲಿಸ್ಟ್ನಲ್ಲಿ ಹೆಸರು ಕೈ ಬಿಟ್ಟಿದ್ದಾರೆ ಅಂಥವ್ರನ್ನ ಸೇರ್ಪಡೆ ಮಾಡಬೇಕು ಮತ್ತು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ನೀಡಬೇಕಂತೇಳಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಆದರೆ ಇವತ್ತು ಚುನಾವಣೆ ಅಧಿಕಾರಿಗಳು ಇವತ್ತು ಬೀಗ ಜಡ್ದು ಪರಾರಿಯಾಗಿದ್ದಾರೆ. ಅಂದರೆ ರಾಜೇಂದರ್ ಕುಮಾರ್ ಗಂದ್ಗೆ ಅವರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಚುನಾವಣೆ ಅಧಿಕಾರಿಗೆ ಇವತ್ತೇನು ನಾವು ಧಿಕ್ಕಾರವನ್ನು ಹಾಕ್ತಾ ಇದ್ದೀವಿ. ಜೊತೆಯಾಗಿ ಇವತ್ತೇನು ಜಿಲ್ಲೆಯಲ್ಲಿ 15,000 ನೌಕರರಿಗೆ ಇವತ್ತು ಪಂಗನಾಮ ಮಾಡ್ದಂಗೆ ಆಗುತ್ತೆ. ಇವತ್ತು ನೌಕರರಿಗೆ ಏನದಂತಂದ್ರೆ ಗೌರವ ತರ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲ. ಇವತ್ತು ರಾಜೇಂದರ್ ಕುಮಾರ್ ಗಂದ್ಗೆ ಏನು 2 ಸಲ ಚುನಾವಣೆಯಲ್ಲಿ ಸ್ಪರ್ಧಿಸಿ ಏನು ಅಧ್ಯಕ್ಷ ಆಗಿದ್ದರು, ಇವತ್ತು ಹಿಂಬಾಗಿಲಿಂದ ನಾನು ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಇಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಚುನಾವಣೆ ನಡೀತಾ ಇದೆ ಬೀದರ್ ಜಿಲ್ಲೆಯಲ್ಲಿ. ಇದನ್ನು ಜಿಲ್ಲಾಧಿಕಾರಿಗೆ ಸುಮಾರು ಸಲ ನಾನು ಮಧ್ಯಸ್ಥಿಕೆ ವಹಿಸಲಿಕ್ಕೆ ಸುಮಾರು ಸಲ ನಾವು ಮನವಿಯನ್ನು ನೀಡಿದೆವು. ಆದರೆ ಜಿಲ್ಲಾಡಳಿತ ಇದರಲ್ಲಿ ಮುತುವರ್ಜಿ ವಹಿಸ್ತಾ ಇಲ್ಲ. ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೌಕರರು ಬಹಳಷ್ಟು ನೋವಿಗೆ ಒಳಗಾಗಿದ್ದೀವಿ. ಯಾಕಂದರೆ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಜಿಲ್ಲಾಡಳಿತ. ಮಧ್ಯಸ್ಥಿಕೆ ವಹಿಸಿ ಇದರ ಏನು ಅಕ್ರಮವಾಗಿ ಚುನಾವಣೆ ನಡೀತಾ ಇದೆ ಅದನ್ನು ಪಾರದರ್ಶಕವಾಗಿ ನಡಿಬೇಕು. ಇಲ್ಲಾಂದರೆ ಚುನಾವಣೆಯನ್ನು ಮುಂದೂಡಬೇಕು. ಇವತ್ತು ಯಾರಿಗೆ ನಾಮಪತ್ರ ಸಲ್ಲಿಕೆ ಕೊನೆ ದಿನಾಂಕವಾಗಿದೆ, ಯಾರು ಎಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಬೇಕು, ಇವತ್ತು ಪರಾರಿಯಾದಂಥ ಏನು ಚುನಾವಣೆ ಅಧಿಕಾರಿಗಳಿದ್ದಾರೆ ಎಲ್ಲಿದ್ದಾರೆ ಎಂಬತಕ್ಕಂಥದ್ದನ್ನು ನಾವು ಖಂಡಿತ ಕರೆ ಮಾಡಿದಾಗ ಸ್ವಿಚ್ ಆಫ್ ಇಟ್ಕೊಂಡು ಕೂತಿದ್ದಾರೆ. ನಿನ್ನೆ ಕೂಡ ನಾವು ಅವರಿಗೆ ಕೇಳಿದಾಗ ನಾವು ನಾಳೆ ಪರಾರಿ ಆಗ್ತೀವಿ ಎಂಬತಕ್ಕಂಥ ಉಡಾಫೆ ಉತ್ತರ ಕೂಡ ಕೊಡ್ತಾರೆ. ಇಂಥ ಚುನಾವಣೆ ಅಧಿಕಾರಿಗಳು, ರಾಜ್ಯ ಚುನಾವಣೆ ಅಧಿಕಾರಿಗೆ ನೀವು ಇದೇ ಸಲ ಒಂದು 10 ಸಲ ನೀವು ಫೋನ್ ಮಾಡ್ರಿ, ಆ ಯಪ್ಪ ಫೋನ್ ರಿಸೀವ್ ಮಾಡಲ್ಲ. ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ಇಂಥ ವ್ಯವಸ್ಥೆ ಏನು ಶರಣರ ನಾಡರಲ್ಲಿ ನಮ್ಮ ಬೀದರ್ಗೆ ಇದು ಕಪ್ಪು ಚುಕ್ಕಿ ಬರ್ತಕ್ಕಂಥ ವ್ಯವಸ್ಥೆ ಏನು ರಾಜೇಂದರ್ ಕುಮಾರ್ ಗಂದ್ಗೆ ಮಾಡಿದ್ದಾರೆ. ಅದಕ್ಕೆ ಈ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು. ಇಲ್ಲಾಂದರೆ ಬೀದರ್ ಜಿಲ್ಲೆಯಿಂದ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು. ಅಕ್ರಮ ಚುನಾವಣೆ ತಡೆಗಟ್ಟಬೇಕು. ಮತ್ತು ಎಲ್ಲರದು ವೋಟರ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ. ಇವತ್ತೇನು ನಮ್ಮ ಉಚ್ಚ ನ್ಯಾಯಾಲಯ ಏನು ಆದೇಶ ಹೊರಡಿಸಿದೆ ಅದಕ್ಕೂ ಗೌಡಿ ಕಿಮ್ಮತ್ತಿಲ್ಲದಂಥ ಇದು ಏನು ಚುನಾವಣೆ ಅಧಿಕಾರಿ ಮಾಡಿದ್ದಾರೆ ಅವರ ವಿರುದ್ಧವಾಗಿ ನಾವು ಕೋರ್ಟ್ ಮೊರೆ ಹೋಗ್ತೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಲಿಕ್ಕೆ ನಾವು ಎಲ್ಲವೂ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಮಾನ್ಯ ಮಾಧ್ಯಮರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸುಮಾರು ಸಲ ತಾವು ಕೂಡ ಇದನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ಆದರೂ ಕೂಡ ಜಿಲ್ಲಾಡಳಿತ ಏನಂತಂದರೆ ಎಚ್ಚೆತ್ತುಕೊಳ್ತಾ ಇಲ್ಲ. ಜಿಲ್ಲಾ ಆಡಳಿತ ಮಧ್ಯಸ್ಥಿಕೆ ವಹಿಸಬೇಕು. ಜಿಲ್ಲಾಡಳಿತ ಇಂಥ ಒಂದು ಪಾರದರ್ಶಕ ಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕು. ಇಂಥ ಅಕ್ರಮವಾದಂಥ ಚುನಾವಣೆಯನ್ನು ನಿಲ್ಲಿಸಬೇಕು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್, ರಾಜೇಂದ್ರ ಕುಮಾರ್ ಗಂಗೆ ಅವರು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಸರ್? 5 ವರ್ಷ ಕಂಡು ಪ್ರತಿಯೊಂದು ಎಲೆಕ್ಷನ್ಗೆ ಪ್ರತಿ ವರ್ಷ 200 ರೂಪಾಯಿ ತಗೋತಾರೆ. ತಗೊಂಡು ಹಾಗೆ ನಮ್ಮ ನಾಮಿನೇಷನ್ ಹಾಕಲು ಅವಕಾಶ ಕೊಡ್ತಾ ಇಲ್ಲ. ಪ್ರಜಾಪ್ರಭುತ್ವ ನಾವು ಡೈಲಿ ಮಕ್ಕಳಿಗೆ ಸಂವಿಧಾನ ಬಿಡಿಗೆ ಉದಿಸೋದು ಶಾಲೆ ಡೈಲಿ ಮುಂಜಾನೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ನಮ್ಮ ನಾಮಿನೇಷನ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಸರ್. ಮಕ್ಕಳಿಗೆ ಕೊಡ್ಬೇಕು. ನಾವು ಈಗ ಡೈಲಿ ಮಕ್ಕಳಿಗೆ ಶಾಲೆಗೆ ಓದಿಸ್ತೀವಿ. ಏನು ಮತಪದ ಓದಿಸ್ತೀವಿ? ಇದು ಹಿಟ್ಲರ್ ಅಳಿವಿಕೆದ ಯಾರ್ದ ಸರ್? ಇದು ಪ್ರಜಾಪ್ರಭುತ್ವ ಅಂತ ಇದಕ್ಕೆ ಸರ್ ನಾಮಿನೇಷನ್ ಅವಕಾಶ ಇಲ್ಲ. ಇಲ್ಲಿ ಹಾಕೊಂಡು ಹೋಗ್ತಂದ್ರೆ ಹೆಂಗೆ? ಇದು ಬಿಲ್ಡಿಂಗ್ ಅವ್ರ ಮನೆ ಇರೋದ ಸ್ವಂತ ಆಸ್ತಿ ಅನ್ನ ಸರ್. ಇದು ಖಾಸಗಿ ಚುನಾವಣೆ ಪ್ರೈವೇಟ್ ಗೌರ್ಮೆಂಟ್ ಚುನಾವಣೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಇದು ಒಂದು ಸರ್ಕಾರಕ್ಕೆ ಹೋಗ್ಬೇಕು ಸರ್. ಸಿದ್ದರಾಮಯ್ಯಕ್ಕೆ ಹೋಗ್ಬೇಕು. ಯಾಕಂದ್ರೆ ಡೈಲಿ ಪಿಟಿಗೆ ಓದಿಸ್ತಾರೆ. ಏನು ಪಿಟಿಗೆ ಓದಿಸ್ಬೇಕು? ಇಂಪ್ಲಿಮೆಂಟ್ ಇಲ್ಲ ಆಗ್ಲತ್ತ ಸರ್. ಸರ್ಕಾರ ನೌಕರಿ ಇಂಪ್ಲಿಮೆಂಟ್ ಮಾಡೋದು ಮಕ್ಕಳು ಹೇಗೆ ಅನಕ್ಷರ ಮಂದಿ ಏನು ಮಾಡ್ಬೇಕು? ಅದಕ್ಕೆ ವಿದ್ಯಾವಂತರಿಗಿಂತ ಅವಕಾಶ ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡಿದ್ರೆ ಏನಿದೆ? 2 ದಿನ ಪ್ರತಿಭಟನೆ ಮಾಡಿದ್ರೆ ಕೋರ್ಟ್ ಹೋಗಿ ತಗೊಂತಾರೆ. ಅದು ಆನ್ಸರ್ ಬರ್ತಾ ಇದ್ದದ್ದು ಏನಿಲ್ಲ. ಈ ಸರ್ಕಾರ ತಿಳಿಯತಿಲ್ಲ ಏನಿದು ಸಮಾಜದಾಗ ಇದ್ದಿರ್ಬೇಕಲ್ಲ. ಯಾರ ಇದು ಯಾಕೆ ತಪ್ಪಾಗ್ಲತ್ತ ಏನಂತ ಹೇಳಬೇಕಿಲ್ಲ. ಚುನಾವಣೆ ಅಂದ್ರೆ ಏನು ಎಲ್ಲರೂ ಅವಕಾಶ ಸಿಗಬೇಕಿಲ್ಲ. ಏನೋ ಅವ್ರಿಗೆ ಜಾಗೃತ ಇಬ್ಬರಿಗೆ 20% ಜಿಲ್ಲಾಡಳಿತದ ಜಿಲ್ಲಾ ವರಿಷ್ಠ ಅಧಿಕಾರಿ, ರೈಮ್ಕಾ ಮಿನಿಸ್ಟರ್, ಈಶ್ವರ ಖಂಡ್ರೆ ಮಿನಿಸ್ಟರ್, MLA ಅವ್ರಿಗೆ ಗೊತ್ತಿಲ್ಲ. ಹಾಕ್ಲಕ್ಕೆ ಬಂದಿದ್ದೀವಿ. ಅದೆಲ್ಲ ರೂಮ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಯಾರೂ ಇಲ್ಲ ಅಲ್ಲಿ. ನಾವು ಮುಂಜಾನೆ 10:30 ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಯಾರೂ ಬಂದಿಲ್ಲ. ಏನಾದರೂ ಕೈಗೊಳ್ಬೇಕು. ನಾವು ಕೋರ್ಟಾಗಿ ಕೆಲಸ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಟ್ಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗಲೇರ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವ ನವೆಂಬರ್ 11ರಿಂದ 15ರವರೆಗೆ ಅದ್ದೂರಿಯಾಗಿ ಜರುಗಲಿದೆ. ಸದ್ಭಕ್ತರು ತಪ್ಪದೇ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ಮಂದಿರದ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವಂತಹ ಅನಂತರಾವ್ ಕುಲಕರ್ಣಿಯವರು ತಿಳಿಸಿದ್ದಾರೆ. ನವೆಂಬರ್ 11ರಂದು ಸುಕ್ಷೇತ್ರ ಚಾಂಗಲೇರ ವೀರಭದ್ರೇಶ್ವರರಿಗೆ ರುದ್ರಾಭಿಷೇಕ, 12ರಂದು ಪಶುಗಳ ಪ್ರದರ್ಶನ, ಶಿವಾನುಭವ ಗೋಷ್ಠಿ ಜರುಗಲಿದೆ. ಸಂಗೀತ ದರ್ಬಾರ್ ಕೂಡ ಜರುಗಲಿದೆ.
ಜರುಗಲಿದೆ. ಅಂದು ರಾತ್ರಿ ದೇವರ ಬೆಳ್ಳಿಯ ಒಂದು ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ವೈಭವಗಳೊಂದಿಗೆ ಜರುಗಲಿದೆ. 13ರಂದು ನಸುಕಿನ ಜಾವ 5 ಗಂಟೆಗೆ ಅಗ್ಗಿ ತುಳಿಯುವಂಥದ್ದು, ರಾತ್ರಿ 11 ಗಂಟೆಗೆ ವಿದ್ಯುತ್ ಹಾಗೂ ಹೂವಿನಿಂದ ಅಲಂಕರಿಸಿದ ರಥೋತ್ಸವ ಕೂಡ ಜರುಗಲಿದೆ. ನವೆಂಬರ್ 14ರಂದು ಗುರುವಾರ ದೇವಸ್ಥಾನದ ಥೇರ್ ಮೈದಾನದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಮಹಿಳೆಯರ ಮತ್ತು ಪುರುಷರ ಜಂಗಿ ಕುಸ್ತಿ ಕೂಡ ಜರುಗಲಿದೆ ಎನ್ನುವಂತಹ ಒಂದು ಜಾತ್ರಾ ಮಹೋತ್ಸವದ ಮಾಹಿತಿಯನ್ನ ಕುಲಕರ್ಣಿಯವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನವೆಂಬರ್ 15ರಂದು ಶುಕ್ರವಾರ ದೇವರ ಪಲ್ಲಕ್ಕಿ ಉತ್ಸವ ಪುರವಂತರ ಸೇವೆಯೊಂದಿಗೆ ದೇವಾಲಯದಿಂದ ಚಾಂಗ್ಲೇರ ಗ್ರಾಮದವರೆಗೆ ಅದ್ಧೂರಿಯಾಗಿ ಜರುಗಲಿದೆ ಎಂದು ಅನಂತರಾವ್ ಕುಲಕರ್ಣಿಯವರು ತಿಳಿಸಿದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈಗಾಗಲೇ ಮಂದಿರವನ್ನು ಅಲಂಕರಿಸುವ ಹಾಗೂ ಸ್ವಚ್ಛಗೊಳಿಸುವ ಕಾರ್ಯ ಭರದಿಂದ ಸಾಗಿದೆ. ಈಗಾಗಲೇ ಜಾತ್ರಾ ಮಹೋತ್ಸವದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಎಂಜಾಯ್ ಮಾಡಲಿಕ್ಕೆ ಏನು ತೊಟ್ಟಿಲುಗಳು, ಆಟಿಕೆ ಸಾಮಾನುಗಳು ಬರ್ತಾ ಇವೆ, ಅವೆಲ್ಲವೂ ಕೂಡ ಬಂದಿವೆ. ಅಂಗಡಿ ಜಾಗ ಫಿಕ್ಸ್ ಮಾಡಿಕೊಂಡು ಕುಳಿತಿದ್ದಾರೆ. ಮಂದಿರದಲ್ಲಿ ಈ ಬಾರಿ ಯಾತ್ರಿ ನಿವಾಸವನ್ನು ಅತ್ಯಂತ ಸ್ವಚ್ಛಂದವಾಗಿ ಕಟ್ಟಡ ಕೂಡ ನಿರ್ಮಿಸಲಾಗಿದೆ. ಜಂಗಮರ ಮಹಾಪ್ರಸಾದಕ್ಕಾಗಿ ನೂತನ ಕಟ್ಟಡವನ್ನು ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಮಂದಿರದ ಕಾರ್ಯದರ್ಶಿ ಸಂಜೀವ್ ಕುಮಾರ್ ದೇಸಾಯಿ ಹೇಳಿದರು. ಗೋಶಾಲೆ ಇದೆ, ಅದರೊಳಗೆ ಸುಮಾರು 70 ಗೋವುಗಳಿಗೆ ಪಾಲನೆ ಪೋಷಣೆ ಮಾಡಲಾಗ್ತಾ ಇದೆ. ಮಂದಿರದ ಮಹಾದ್ವಾರದಿಂದ ಮಂದಿರವರೆಗೆ ಒನ್ ವೇ ಮೇಲೆ ಸುಂದರವಾಗಿ ಒಂದು ಗಿಡ ಮರಗಳನ್ನು ಬೆಳೆಸಲಾಗಿದೆ. ಜಾತ್ರೆಗೆ ಆಗಮಿಸುವಂಥ ಸಕಲ ಸದ್ಭಕ್ತರಿಗೆ ಸೌಲಭ್ಯಗಳನ್ನು ಒದಗಿಸಲು ವಸತಿ ವ್ಯವಸ್ಥೆ ಮಾಡಲಾಗಿದೆ. ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಂಗಡಿಗಳಿಗಾಗಿ ಸ್ಥಳಾವಕಾಶ ನೀಡಲಾಗ್ತಾ ಇದೆ. ಇನ್ನಿತರ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗ್ತಾ ಇದೆ ಎನ್ನುವಂಥ ಮಾಹಿತಿ ಕೂಡ ನೀಡಿದರು. ಜೊತೆಗೆ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಮುಕುಲ್ ಜೈನ್, ಚಿಡುಗುಪ್ಪ ತಹಸೀಲ್ದಾರರಾಗಿರುವಂತಹ ಮಂಜುನಾಥ್ ಪಾಂಚಾಳ್ ಅವರು ಜಾತ್ರೆಗೆ ಆಗಮಿಸುವಂಥ ಸಕಲ ಸದ್ಭಕ್ತರಿಗೆ ಸ್ವಾಗತವನ್ನು ಕೂಡ ಕೋರಿದ್ದಾರೆ. ಹಾಗೂ ವೀರಭದ್ರೇಶ್ವರ ದೇವಸ್ಥಾನ ಚಾಂಗ್ಲೇರ್ ಎಲ್ಲ ಭಕ್ತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಶ್ರೀ ಸುಕ್ಷೇತ್ರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಾಂಗ್ಲೇರ್ನಲ್ಲಿ ದಿನಾಂಕ 11/11/2024ರಿಂದ 15/11/2024ವರೆಗೆ ಜಾತ್ರಾ ಮಹೋತ್ಸವ 2024 ಜರುಗಲಿದೆ. 11ರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 12ಕ್ಕೆ ಅಗ್ನಿ ಪೂಜೆ ಮತ್ತು ಇದು ಶಿವನ ಗೋಷ್ಠಿ, ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಕುಂಡ ಪ್ರವೇಶ, ಆಮೇಲೆ ಮರುದಿವಸ ನೈಟ್ ಎಲ್ಲ ಮತ್ತು ಸಂಗೀತ ಕಾರ್ಯಕ್ರಮ, ಕವಿಗೋಷ್ಠಿಯಲ್ಲಿ ನಡೀತದೆ. ರಾತ್ರಿ 11 ಗಂಟೆಗೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮೂರ್ತಿ ತೆಗೆದುಕೊಂಡು ಹೋಗಿ ತೇರ್ ಮೈದಾನದಿಂದ ಬಸವನ ಕಟ್ಟೆಯವರೆಗೆ ತೇರು ಇರ್ತಾರೆ. ಮರುದಿವಸ ಮತ್ತು ವೀರಗಾಸಿ ವೈಭವ ಪಲ್ಲಕ್ಕಿ ಉತ್ಸವ ನಡೀತದೆ. 14ರಂದು ಗುರುವಾರ ತೇರ್ ಮೈದಾನದಲ್ಲಿ ಮಹಿಳೆಯರ ಮತ್ತು ಪುರುಷರ ಕುಸ್ತಿ ಇದೆ. ಈಗಾಗಲೇ ಕ್ರಿಕೆಟ್ ಲೀಗ್ ಪಂದ್ಯಗಳು ಇದಾಗಿದೆ. ಅದು ಫೈನಲ್ ಜಾತ್ರೆ 11 ಅಥವಾ 12 ತಾರೀಕಿಗೆ ಫೈನಲ್ ಮಾಡ್ತಾರೆ. ಆಮೇಲೆ ಈ ಸಲ ವಿಶೇಷ ಅಂದರೆ ಮಹಿಳಾ ಕುಸ್ತಿಯನ್ನು ಮಾಡ್ತಾಯಿದ್ವಿ. ಪಶು ಪ್ರದರ್ಶನ ಒಂದಿದೆ. ವಿಶೇಷವಾಗಿ ಯಾತ್ರಿ ನಿವಾಸ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದೆ. ಅದು ಕಾಮಗಾರಿ ಪ್ರಗತಿಯಲ್ಲಿದೆ. ಭಕ್ತರಿಂದ ರೂಮಿಗೆ ಇಷ್ಟಂತ ಡಿಲಕ್ಸ್ ರೂಮು ಮತ್ತು ಗೆಸ್ಟ್ ಹೌಸ್ ಟೈಪ್ ಸೂಟ್ ರೂಮ್ ಮಾಡ್ತಾಯಿದ್ವಿ. ಮಾಡಿ ಅದು ಭಕ್ತರಿಗೆ ಅನುಕೂಲಕ್ಕಾಗಿ ಅದೊಂದು ಕಾಮಗಾರಿ ಪ್ರಗತಿಯಲ್ಲಿದೆ. ಈ ರೀತಿ ಜಾತ್ರಾ ಕಾರ್ಯಕ್ರಮಗಳಿದೆ. ಹೆಚ್ಚಿನ ಭಕ್ತಾದಿಗಳು ಬಂದು ಶ್ರೀ ವೀರಭದ್ರೇಶ್ವರ ದೇವರ ಆಶೀರ್ವಾದ, ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂದು ಈ ಮೂಲಕ ಕೊಡ್ತೀನಿ. ನಮಸ್ತೆ. ಎಲ್ಲ ಭಕ್ತರಿಗೆ ಎಲ್ಲ ವ್ಯವಸ್ಥೆ ಮಾಡಿದೆ. ಅದೇ ಎಲ್ಲ ಭಕ್ತರಿಗೆ ಈಗಾಗಲೇ ದಾಸೋಹ ವ್ಯವಸ್ಥೆ ಅಂತಿದೆ. ಕೆಲವೊಂದು ಜನ ಭಕ್ತರು ಬಂದು ದಾಸೋಹ ಮಾಡ್ತಾರೆ. ನಮ್ಮ ದೇವಸ್ಥಾನ ಕಡೆಯಿಂದ 3 ದಿವಸ ದಾಸೋಹ ಇರ್ತದೆ. ಆಮೇಲೆ ಜಾತ್ರೆ ಬರೋರಿಗೆ ರೂಮ್ಸ್ ಇದೆ. ರೂಮ್ಸು ಮತ್ತು ಕೆಲವೊಂದು ಡಾಮಿಟರಿ ಮಾಡಿದ್ದೀವಿ. ಇರಲಿಕ್ಕೆ ಶೌಚಾಲಯ ವ್ಯವಸ್ಥೆ ಇದೆ. ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಶೌಚಾಲಯ ಆಂಧ್ರ ಮತ್ತು ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಾಗ ಅಂದರೆ ಈ ಭಾಗದ ಜೈರಾಬಾದ್, ಚಿಂಚೋಳಿ, ಸುತ್ತಮುತ್ತಲು ಸೇಡಂ, ಯಾದಗಿರಿ, ಕಲಬುರಗಿ, ಬೀದರ್, ಬಾಲ್ಕಿ ಎಲ್ಲ ಕಡೆಯಿಂದ ಜನ. ಪ್ರತಿ ಬಾರಿಗಿಂತ ಈ ಸರಿ ಏನು ವಿಶೇಷತೆ ಇರುತ್ತೆ? ವಿಶೇಷ ಅದೇ ಮಹಿಳಾ ಕುಸ್ತಿ ಒಂದು ವಿಶೇಷ ಇದೆ. ಯಾತ್ರಿ ನಿವಾಸ ಒಂದು ಕಾಮಗಾರಿ ಪ್ರಗತಿಯಲ್ಲಿದೆ. ಅದೊಂದು ಕಾಮಗಾರಿ ಮುಗಿಸೋದಕ್ಕೆ ಟೂರಿಸಂ ಯಾತ್ರಿ ನಿವಾಸ ಮಾಡ್ತಾ ಇದ್ವಿ. ದೇವಸ್ಥಾನ ಕಡೆಯಿಂದ ಈಗಾಗಲೇ 2 ಕೋಟಿ ಕೊಟ್ಟಿದ್ವಿ. ಕಾಮಗಾರಿ ಪ್ರಗತಿಯಿದೆ. ನಿರ್ಮಿತೀಕರಣ ಮಾಡ್ತಾರೆ. ಇನ್ನೊಂದು KK ಅಳಿವಿನಿಂದ ಇದೊಂದು ಹಾಲ್ ಇದೆ. ಡಾಮಿಟರಿ 2 ಆಗ್ತಾರೆ. ಅವನ ಕಾಮಗಾರಿ ಪ್ರಗತಿಯಿದೆ. ಸರ್, ಅಷ್ಟು ಜನ ಹರಿದು ಬರ್ತಾರಲ್ಲ ಸರ್ ಈಗ ಎಲ್ಲ ಕಡೆಯಿಂದ, ಏನು ವಿಶೇಷತೆ ಏನಿದೆ ಸರ್ ಮಂದಿರದ್ದು? ಅಂದರೆ ಅವರು ಇಷ್ಟಾರ್ಥಗಳು ಇದಾಗುತ್ತೆ, ಫಲಿಸುತ್ತೆ. ದೇವರ ಹತ್ರ ಬಂದು ಏನು ಬೇಡ್ಕೊತಾರೆ ಇಷ್ಟಾರ್ಥಗಳು ಆಗುತ್ತೆ. ಮತ್ತು ಅಲ್ಲಿ ಬಂದು ರುದ್ರಾಭಿಷೇಕ ಆಗಲಿ, ಸಂಗೀತ ರುದ್ರಾಭಿಷೇಕ ಆಗಲಿ, ಶಿರಾಭಿಷೇಕ ಆಗಲಿ, ಮತ್ತು ಅವ್ರು ಏನು ಬೇಡ್ಕೊಂಡಿರ್ತಾರೆ ಅದು ಹರಕೆ ಆದಮೇಲೆ ಅವ್ರು ಬೆಳ್ಳಿ ಬಂಗಾರ ಕೊಡೋದಾಗಲಿ, ಏನೇ ವಸ್ತು ಅಂದ್ರೆ ತಂದು ದೇವಸ್ಥಾನಕ್ಕೆ ಒಪ್ಪಿಸ ಅದೊಂದು ಭಕ್ತರು ಇದೆ. ಮೂಲವಾಗಿ ಭಕ್ತರು
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಹಾಲಿ ಸಹಾಯಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗೌತಮ್ ಅರಳಿ ಹಾಗೂ ಅಲ್ಲಿಯ ಅಧೀಕ್ಷಕಿಯಾಗಿರುವಂತಹ ಪದ್ಮಾವತಿ ಅವರು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕೆಂದು ದ್ರಾವಿಡ ಕ್ರಾಂತಿ ಯುವ ಸೇನೆಯ ಸಂಸ್ಥಾಪಕರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಗೌತಮ್ ಪ್ರಸಾದ್ ಅವರು ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧೀಕ್ಷಕಿ ಪದ್ಮಾವತಿ ಇವರು ಒಳಾಂಗಣ ಕ್ರೀಡಾಂಗಣದಲ್ಲಿ ವಿದ್ಯುತ್ ದೀಪಗಳು ಅಳವಡಿಸದೆ ಅದರ ಬೋಗಸ್ ಬಿಲ್ಗಳನ್ನು ಸೃಷ್ಟಿಸಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ಬಾಸ್ಕೆಟ್ಬಾಲ್ ಕ್ರೀಡಾಂಗಣದ ಪೇಂಟಿಂಗ್ ಹೆಸರಿನಲ್ಲಿ ಕೂಡ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ. ಈಜುಕೊಳ ಮತ್ತು ಬಾತ್ರೂಮ್ಗಳು ಶಿಥಿಲಾವಸ್ಥೆಯಲ್ಲಿ ಇದ್ದು ಇದನ್ನು ದುರಸ್ತಿಗೊಳಿಸದೆ ಬೋಗಸ್ ಬಿಲ್ ಅನ್ನು ಸೃಷ್ಟಿಸಿ ಇದರಲ್ಲಿ ಕೂಡ ವ್ಯಾಪಕ ಭ್ರಷ್ಟಾಚಾರ ಎಸಗಿದ್ದಾರೆ ಎನ್ನುವಂತಹ ಮಾತನ್ನ ಸುದ್ದಿಗೋಷ್ಠಿಯಲ್ಲಿ ಗಂಭೀರವಾಗಿ ಅವರು ಆರೋಪ ಮಾಡಿದರು. ಸ್ವಾಮಿ ವಿವೇಕಾನಂದ ಜಯಂತಿ ಹೆಸರಿನಲ್ಲಿ ಒಂದು ದಿನದ ಕಾರ್ಯಕ್ರಮ ಮಾಡಿ ಒಂದು ವಾರದ ಯುವ ಸಪ್ತಾಹ ಹಣ ಲೂಟಿ ಮಾಡಿದ್ದಾರೆ ಹಾಗೂ ಈಜುಕೊಳದ ನಿರ್ವಹಣೆ ಮೊತ್ತವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡದೆ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇತರರು ಸೇರ್ಕೊಂಡು ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದರು. ಒಂದು ವೇಳೆ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸದೇ ಇದ್ದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಶಿಂದೆ, ಪ್ರಜಾಶಕ್ತಿ ಸಮಿತಿ ಉಪಾಧ್ಯಕ್ಷ ಮಹೇಂದ್ರ ಕುಮಾರ್ ಹೊಸಮನಿ, ದ್ರಾವಿಡ ಕ್ರಾಂತಿ ಯುವ ಸೇನೆ ಕಾರ್ಯದರ್ಶಿ ಕಲ್ಯಾಣರಾವ್ ಗುಂದಳಿಕರ್, ಖಜಾಂಚಿ ಜಯಭೀಮ್ ಕ್ಯಾದೆ, ಉಪಾಧ್ಯಕ್ಷ ಸಂಜುಕುಮಾರ್ ಲಕ್ಷ್ಮೀದೊಡ್ಡಿ ಹಾಗೂ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಸುಮಾರು 20 ಲಕ್ಷ ರೂಪಾಯಿ ಅಂತಂದ್ರೆ ಹಣ ದುರ್ಬಳಕೆ ಮಾಡಿರ್ತಾರೆ. ಅವರಿಗೆ ಆ ಇಲಾಖೆಯಿಂದ ಹೊರಗಿಟ್ಟು ಕಾನೂನು ಸುವ್ಯವಸ್ಥೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ಅವನ್ನ ಅವರು ಗೌತಮ್ ಅರಳಿ ಅವ್ರದ್ದು ಸಹೋದರ ಅರವಿಂದ್ ಅರಳಿ ಅವ್ರದ್ದು ರಾಜಕೀಯ ಒಂದು ಬಲಾಢ್ಯದಿಂದ ಏನಪ್ಪಾ ಅಂತಂದ್ರೆ ಅವರು ಸುಮಾರು 4 ಇಲಾಖೆಗಳು ತಗೊಂಡೇನಪ್ಪಾ ಅಂತಂದ್ರೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಮೊದಲನೇದವ್ರದ್ದು ಮೂಲ ಇಲಾಖೆ ಆಗಿದ್ದು ವೈದ್ಯಕೀಯ ಮತ್ತು ಪಶು ವೈದ್ಯಕೀಯ ಇಲಾಖೆಯ ವೈದ್ಯರಾಗಿರ್ತಾರೆ. ಅವರು ಸುಮಾರು ಜಿಲ್ಲಾ ಪಂಚಾಯತ್ ಚುನಾವಣೆ ನೋಡಲ್ ಅಧಿಕಾರಿಯಾಗಿ ಸುಮಾರು 20 ವರ್ಷದಿಂದ ಅಲ್ಲಿ ಏನು ಸರ್ಕಾರದ ಕಾರ್ಯಕ್ರಮಗಳು ಇರ್ತಾವ ಅವು ಯಾವಪ್ಪ ಅಂತಂದ್ರೆ ಹಿಂದಿನ ಚುನಾವಣೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ನೋಡಲ್ ಅಧಿಕಾರಿಯಾಗಿ ಇವರು ಸಾರ್ವಜನಿಕ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿಯಾಗಿರ್ತಾರೆ ಇವರು. ಹಾಗೆ ಸುಮಾರು ಅಲ್ಲಿ ಕೂಡ 10 ಲಕ್ಷ ರೂಪಾಯಿ ಅನುದಾನ ಏನಪ್ಪಾ ಅಂತಂದ್ರೆ ಅಲ್ಲಿ ಬಂದಿರತಕ್ಕಂಥ ಕಾರ್ಯಕ್ರಮ ಒಂದು ಚುನಾವಣೆ ಸಾಕ್ಷರತಾ ಅಭಿಯಾನ, ಚುನಾವಣೆ ಸಾರ್ವಜನಿಕರಿಗೆ ಮತ್ತು ಯುವ ಮತದಾರರಿಗೆ ಮತ್ತು ಹಿರಿಯ ಮತದಾರರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಇರ್ತದೆ. ಅದು ಇದ್ರೂ ಕೂಡ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಲಾರ್ದೆ ಎಲ್ಲೋ ಬೇರೆ ಯಾವ್ದೋ ಕಾರ್ಯಕ್ರಮದಾಗ ಹೋಗಿ ಇವರು ಬ್ಯಾನರ್ಗಳ ಹಾಕೊಂಡು ಇವರು ಏನಪ್ಪಾ ಅಂದ್ರೆ ಅದ್ರ ಬೋಗಸ್ 10 ಲಕ್ಷ ರೂಪಾಯಿ ಅಲ್ಲಿ ಕೂಡ ಬಿಲ್ ಎತ್ತಿರ್ತಾರೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇವರು ಅಧೀಕ್ಷಕರಾದ ಪದ್ಮಾವತಿ ಅವರು ಯಾವುದೇ ಏನಪ್ಪಾ ಅಂದ್ರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸುಮಾರು ಯಾವುದೇ ಕೆಲಸ ಮಾಡಲಾರ್ದೇನೆ ಅಲ್ಲಿ ಸ್ವಚ್ಛತಾ ಕೆಲಸ ಮಾಡಲಾರ್ದೇನೆ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ಎಲ್ಲಾ ಕ್ರೀಡಾಪಟುಗಳ ಹೆಸರ ಮೇಲೆ ಒಬ್ಬ ಕ್ರೀಡಾಪಟು ಪುಷ್ಪಕರಾಜ್ ತಂದೆ ಸಂತೋಷ್ ಎಂಬ ರಾಷ್ಟ್ರೀಯ ಬಲ್ಲೆ ಎಸೆತ ಯುವಕ ವಸತಿ ನಿಲಯದಲ್ಲೇ ಇರುವುದಿಲ್ಲ. ಆ ಯುವಕನ ಹೆಸರ ಮೇಲೆ ಸುಮಾರು 2 ಲಕ್ಷ ರೂಪಾಯಿ ಬಿಲ್ ಎತ್ತುತ್ತಾರೆ. ಎತ್ತೋದ್ರ ಮುಖಾಂತರ ಬೋಗಸ್ ಬಿಲ್ಗಳು ಹಚ್ಚಿ ಅಲ್ಲಿ ಕೂಡ ಬಿಲ್ಗಳನ್ನ ಎತ್ತೋದು ಕೆಲಸ ಮಾಡ್ತಾರೆ ಇವರು. ಅದೇ ರೀತಿ ಏನಪ್ಪಾ ಅಂತಂದ್ರೆ ಕ್ರೀಡಾ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧೀಕ್ಷಕರಾದ ಶ್ರೀಮತಿ ಪದ್ಮತಿ ಅವರು ಒಳ ಕ್ರೀಡಾಂಗಣದಲ್ಲಿ ವಿದ್ಯುತ್ ದೀಪಗಳು ಅಳವಡಿಸಿದೇವೆ ಅಂತ ಹೇಳಿ ಯಾವುದೇ ದೀಪ ಅಳವಡಿಸಿರೋದಿಲ್ಲ. ಅಳವಡಿಸಲಾಗದೇ ಬೋಗಸ್ ಬಿಲ್ಗಳು ಹಾಕಿ ಅಲ್ಲಿ ಏನಪ್ಪಾ ಅಂದ್ರೆ ಅಮೌಂಟ್ ಎತ್ತಿರ್ತಾರೆ. ಬಾಸ್ಕೆಟ್ ಬಾಲ್ ಕ್ರೀಡಾಂಗಣ ಪೇಂಟಿಂಗ್ ಮಾಡಿಸಿದೀವಿ ಅಂತ ಹೇಳ್ತಾರೆ. ಮತ್ತೆ ವಾಪಸ್ ಮರಳಿ 2021 ಬಂಡೆಪ್ಪ ಕಾಶಂಪುರ ಅವ್ರು ಏನು ಆದೇಶ ಹೊರಡಿಸಿ ವಾಪಸ್ ಕಳಿಸಿದ್ರು. ಅದೇ ರೀತಿ ಇವ್ರಿಗೆ ಮತ್ತೆ ವಾಪಸ್ ಕಳಿಸಿ ಅವ್ರ ಮೂಲ ಇಲಾಖೆ ಮೊದಲು ಡೆವಲಪ್ಮೆಂಟ್ ಮಾಡ್ಲಿ, ಅದರ ಬಾದ್ ಬೇರೆ ಇಲಾಖೆ ಬಗ್ಗೆ ಅವ್ರು ವಿಚಾರ ಮಾಡ್ಲಿ ಅಂತ ಅನ್ನೋದು ಈ ದ್ರಾವಿಡ ಕ್ರಾಂತಿ ಯುವ ಸೇನೆ ಮುಖಾಂತರ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ಮತ್ತೇನಪ್ಪಾ ಅಂತಂದ್ರ ಅವ್ರದ್ದು ಒಂದು ಇಲಾಖೆನೇ ಅವ್ರಿಗೆ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಆಗಲ್ಲ. ಅಂತ ಅಧಿಕಾರಿಗಳಿಗೆ ಎಲ್ಲಾ ಕಡೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ 2021 ಮೊದಲೇ ಏನಪ್ಪಾ ಅಂತಂದ್ರೆ 2 ವರ್ಷ ಹಿಂದೆ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಿತ್ತು. ಮತ್ತೆ
ಈಗ ಕೂಡ ಅವ್ರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ದಾಖಲೆ ಸಮೇತ ಏನಪ್ಪಾ ಅಂದ್ರೆ ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಪುಷ್ಪಕ್ ತಂದೆ ಸಂತೋಷ್ ಬಲ್ಲ ಎಸೆತ ಕ್ರೀಡಾಪಟು ಏನಪ್ಪಾ ಅಂತಂದ್ರೆ ಅವರು ಹಾಸ್ಟೆಲ್ದಾಗ ಇರೋದಿಲ್ಲ. ಅವ್ರ ಹೆಸರ ಮೇಲೆ ಏನಪ್ಪಾ ಅಂದ್ರೆ ಅಟೆಂಡೆನ್ಸ್ ಹಾಕಿ ಸುಮಾರು ಅವ್ರ ತಂದೆಯವ್ರದ್ದು ಫೋನ್ ನಂಬರ್ ಕೂಡ ಇದೆ, ನೀವು ಅವ್ರಿಗೆ ಮಾತಾಡ್ಬೋದು. ಪುಷ್ಪಕ್ ತಂದೆ ಸಂತೋಷ್ ಅಂತೇಳಿ ಬಲ್ಲ ಎಸೆತ ಕ್ರೀಡಾಪಟು ಅದರ ಅವ್ರ ಹಾಸ್ಟೆಲ್ದಲ್ಲಿ ಇರೋದಿಲ್ಲ, ವಸತಿ ನಿಲಯದಲ್ಲಿ ಅವ್ರು ಇರೋದಿಲ್ಲ. ಆದ್ರೂ ಕೂಡ ಅವ್ರ ಹೆಸರ ಮೇಲೆ 2 ಲಕ್ಷ ರೂಪಾಯಿ ಹೇಳಿಕೆ ಕೊಟ್ರ ಏನ ಗೌತಮ್ ಅರಳಿ ಅವ್ರ ಮೇಲೆ ಏನು 2 ಲಕ್ಷದೇನೋ ದಾಖಲಾತಿ ಸಮೇತ ಏನೋ ಪ್ರೆಸ್ಮೆಂಟ್ ಮಾಡಿದವು. ಇದ್ರ ಬಗ್ಗೆದಾಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೆ ಅವ್ರ ಗಮನಕ್ಕೆ ತಂದ್ರೂ ಕೂಡ ಇಲ್ಲಿವರೆಗೆ ಅದು ಯಾವುದೇ ರಿಪ್ಲೈ ಬಂದಿಲ್ಲ. ಹಾಗೂ ಪೇಪರ್ ಸುದ್ದಿ ಆಗ್ಯದ, ಜಿಲ್ಲಾ ಆಡಳಿತ ಗಮನಕ್ಕೆ ಅದನ್ನೋ ಇಲ್ಲ ಗೊತ್ತಿಲ್ಲ. ಇವರು ಕೂಡಲೇ ಇವೇನು ಚಾರ್ಜ್ ತಗೊಂಡಾರ ಗೌತಮ್ ಅರಳಿ ಅವರು, ಅದು ಮೂಲ ಹುದ್ದೆಗೆ ಹೋಗ್ಬೇಕು. ಅವರು ಇಲ್ಲ ಅಂದ್ರ ಮುಂದೆ ಬರುವ ದಿನಗಳಲ್ಲಿ ಬೀದಿಗಳದು ಉಗ್ರವಾಗಿ ಹೋರಾಟ ಮಾಡ್ಬೇಕಾಯ್ತು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಈ ಜಿಲ್ಲಾ ಆಡಳಿತಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ. ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಭಾಲ್ಕಿಯ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ನವೆಂಬರ್ 8ರಿಂದ 10ರವರೆಗೆ 3 ದಿವಸಗಳ ಕಾಲ ಕಲಬುರಗಿಯ ಒಂದು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿರುವಂತಹ ರಾಬರ್ಟ್ ಮಿರಾಂದ್ ಅವರ ಒಂದು ಉಸ್ತುವಾರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬಾಲಯೇಸು ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಫಾರೂಕಿ ಡಿಸೋಜಾ ಅವರು ತಿಳಿಸಿದರು. ಬಾಲ್ಕಿಯಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿರುವಂತಹ ಅವರು ಬೀದರ್, ಕಲಬುರಗಿ, ಯಾದಗಿರ್, ವಿಜಯನಗರ ಈ 4 ಜಿಲ್ಲೆಗಳ ಒಂದು ಕ್ಯಾಥೋಲಿಕ್ ಕ್ರೈಸ್ತರನ್ನ ಒಂದೇ ಕಡೆ ಸೇರಿಸುವಂತ ಸಂಭ್ರಮದ ಹಬ್ಬ ಇದಾಗಿದೆ. ನವೆಂಬರ್ 8ರಂದು ಮಧ್ಯಾಹ್ನ 3 ಗಂಟೆಗೆ ಬಾಲಯೇಸುವಿನ ಭವ್ಯ ಮೆರವಣಿಗೆ ಪಟ್ಟಣದಾದ್ಯಂತ ಜರುಗಲಿದೆ. 9ರಂದು ಬೆಳಿಗ್ಗೆ ಭಜನೆ ಮತ್ತು ಪ್ರಾರ್ಥನೆ, ಬೈಬಲ್ ಪಠಣ, ಪ್ರವಚನ ಮತ್ತು ದೇವರ ವಾಕ್ಯ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ನವೆಂಬರ್ 10ರಂದು ಸಂಸದ ಸಾಗರ್ ಖಂಡ್ರೆ ಅವರ ಒಂದು ಉಪಸ್ಥಿತಿಯಲ್ಲಿ ಅಂತರ್ಧರ್ಮೀಯ ಸಮಾಗಮ ಕಾರ್ಯಕ್ರಮ ಎನ್ನುವಂತಹ ಒಂದು ವಿಶೇಷ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಧರ್ಮಕ್ಷೇತ್ರದ ರಾಬರ್ಟ್ ಮೈಕೆಲ್ ಮಿರಾಂದ್ ಅವರು ವಹಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದರು. ವರ್ಷಗಳಿಂದ ಈ ಬಾಲ್ಕಿಯಲ್ಲಿ ಕಥೋಲಿಕ ಸಭೆಯಿಂದ ಬಾಲಯೇಸುವಿನ ಜಾತ್ರೋತ್ಸವ ನಡೆಯುತ್ತದೆ. ಈ ವರ್ಷವೂ ಆ ಸಂಭ್ರಮ ನಾವು ಆಯೋಜಿಸಿದ್ದೇವೆ. ದಿನಾಂಕಗಳು ನಿಮಗೆ ಗೊತ್ತಿದೆ, ನವೆಂಬರ್ 8, 9, 10ರಲ್ಲಿ. ಅದರಿಂದ ಈ ಒಂದು ಜಾತ್ರೋತ್ಸವದ ಬಗ್ಗೆ ನಿಮಗೆಲ್ಲರಿಗೂ ಪರಿಚಿತ. ಇದು ನಮ್ಮ 4 ಜಿಲ್ಲೆಗಳ ಕಥೋಲಿಕ ಕ್ರೈಸ್ತರನ್ನು ಒಟ್ಟುಗೂಡಿಸುವಂಥ ಒಂದು ಸಂಭ್ರಮ. ನಾವು ನಮ್ಮ ಕಥೋಲಿಕ ಸಭೆಯಲ್ಲಿ ಹೇಳಿದಾಗ ಒಂದು ವಿಶ್ವಾಸದ ಸಂಭ್ರಮ, ವಿಶ್ವಾಸದ ಹಬ್ಬ ಇದೆ. ನಮ್ಮ ಯೇಸುವಿನಲ್ಲಿರುವ ವಿಶ್ವಾಸನ ತೋರಿಸಿಕೊಳ್ಳುವಂಥ ಈ ಒಂದು ಸಂಭ್ರಮ. ಆದ್ದರಿಂದ ಈ ಸಂಭ್ರಮಕ್ಕೆ ನಮ್ಮ ಎಲ್ಲ ಕಥೋಲಿಕ 4 ಜಿಲ್ಲೆಗಳಿಂದ ಕಥೋಲಿಕ ಕ್ರೈಸ್ತರಲ್ಲಿ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೇವಲ ಇಲ್ಲಿ ಪ್ರಾರ್ಥನೆ ಪೂಜೆಗಳು ನಡೆಯುವುದು ಮಾತ್ರವಲ್ಲದೆ ಜನರು ಮುಖ್ಯವಾಗಿ ಬಾಲಯೇಸುವಿನ ದರ್ಶನಕ್ಕೆ ಬರ್ತಾರೆ. ಪುಣ್ಯಕ್ಷೇತ್ರದಲ್ಲಿರುವಂಥ ಬಾಲಯೇಸುವಿನ ದರ್ಶನಕ್ಕೆ ಬರ್ತಾರೆ. ತದನಂತರ ಗುಡಿ ಒಳಗಡೆ ಹೋಗಿ ಧ್ಯಾನದಲ್ಲಿ ತೊಡಗುತ್ತಾರೆ. ಅದಾದಮೇಲೆ ಹೊರಗಡೆ ವಿವಿಧ ಕಾರ್ಯಕ್ರಮಗಳಿವೆ. ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇತರ ಕಾರ್ಯಕ್ರಮಗಳು ಎಲ್ಲವೂ ಇರ್ತವೆ. ಅದರಿಂದ ಈ ಒಂದು ಜಾತ್ರೆಯು ಶುಕ್ರವಾರದಂದು ಮೆರವಣಿಗೆ ಮೂಲಕ ಆರಂಭವಾಗಿದೆ. ಬಾಲ್ಕಿ ಪಟ್ಟಣದಲ್ಲಿ ಬಾಲಯೇಸುವಿನ ಪ್ರತಿಮೆಯನ್ನು ನಾವು ತೆಗೆದುಕೊಂಡು ಮೆರವಣಿಗೆ ಮೂಲಕ ಅಂಬೇಡ್ಕರ್ ಚೌಕದಿಂದ ಆರಂಭವಾಗಿ ಗಾಂಧಿ ಚೌಕ್, ಅನಂತರ ಬಸವೇಶ್ವರ ಚೌಕ್, ಅನಂತರ ಈ ನಮ್ಮ ಚರ್ಚಿನ ಕಡೆಗೆ ಸುಮಾರು 2 ಕಿಲೋಮೀಟರ್, 2ಕ್ಕಿಂತ ಹೆಚ್ಚು ಕಿಲೋಮೀಟರ್ ಒಂದು ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಮೆರವಣಿಗೆ, ಭವ್ಯವಾದ ಮೆರವಣಿಗೆ ವಿಜೃಂಭಣೆಯಿಂದ ಬಾಲಯೇಸುವನ್ನು ಮೆರೆಯಿಸುತ್ತಿದ್ದೇವೆ. ಅದಾದ ನಂತರ ಇಲ್ಲಿ ಭಜನಾ ಸ್ಪರ್ಧೆಗಳು ಇರ್ತದೆ. ನಮ್ಮದು ಕಥೋಲಿಕ ಸಭೆ ಮಾತ್ರ ಅಲ್ಲ, ಎಲ್ಲ ಸಭೆಗಳಿಗೆ ಓಪನ್ ಟು ಆಲ್ ಅಂತರ್ ಸಭೆಗಳ ಒಂದು ಭಜನಾ ಸ್ಪರ್ಧೆ. ಇದರಲ್ಲಿ ಬಹುಮಾನಗಳಿವೆ. 7,000, 5,000 ಈ ಒಂದು ನಗದು ಬಹುಮಾನಗಳಿರ್ತದೆ. ಪ್ರತಿ ವರ್ಷ 25ಕ್ಕಿಂತ ಹೆಚ್ಚಿನ ತಂಡಗಳು ಬರ್ತವೆ. ಸುಮಾರು ರಾತ್ರಿ 8ರಿಂದ ರಾತ್ರಿ 11ರ ತನಕ 3 ತಾಸುಗಳ ಭಜನಾ ಸ್ಪರ್ಧೆ ನಡೆಯುತ್ತದೆ. ಅದು ಶುಕ್ರವಾರದ ಕಾರ್ಯಕ್ರಮ. ಶನಿವಾರದಂದು ಬೆಳಿಗ್ಗೆ ಪ್ರವಚನಗಳು ಮತ್ತು ಪ್ರಾರ್ಥನೆಗಳೆಲ್ಲ ನಡೆಯುತ್ತದೆ. ಅದಾದ ನಂತರ 11:30 ಗಂಟೆಗೆ ಮುಖ್ಯವಾದ ಬಲಿಪೂಜೆ, ಮುಖ್ಯವಾದ ಸಾಂಬಾರಿಕ ಮತ್ತು ಬಲಿಪೂಜೆ, ಸುಮಾರು 2 ತಾಸಿನ ಈ ಬಲಿಪೂಜೆ. ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇತರ ಎಲ್ಲ ಕಾರ್ಯಕ್ರಮಗಳು. ಅದರಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ಏನಂದರೆ ನಮ್ಮದೇ ಕಥೋಲಿಕ ಸಭೆಯ ಯುವಕರು, ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಇವರು ಬೇರೆ ಬೇರೆ ಚರ್ಚ್ಗಳಿಂದ ಬಂದವರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ.
ಇದರ ಜೊತೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಿದೆ. 10ನೇಯಲ್ಲಿ 80% ಹೆಚ್ಚಿನ, PUCಯಲ್ಲಿ ಮತ್ತು ಡಿಗ್ರಿಯಲ್ಲಿ ಮತ್ತು ಬೇರೆ ಬೇರೆ ಕೋರ್ಸ್ಗಳಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದ ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ಸನ್ಮಾನ ಇದೆ. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿನ ಗಣ್ಯರಿಗೆ, ನಮ್ಮ MLA ಸರ್ ಆಗಲಿ ಅಥವಾ ಬೇರೆಯವರಿಗೆ ಒಂದು ಸಭಾ ಕಾರ್ಯಕ್ರಮದ ಮೂಲಕ ಅವರಿಗೆ ನಾವು ಗೌರವವನ್ನು ಕೊಡ್ತಾ ಇದ್ದೇವೆ. ಮತ್ತು ಈ ಸಲ ವಿಶೇಷವಾಗಿ ವಿಶೇಷ ಸೇವಾ ಪ್ರಶಸ್ತಿ ಪ್ರತಿ ವರ್ಷದಂತೆ ಈ ಸಲ ನಾವು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ MLC ಶ್ರೀಮಾನ್ ಐವನ್ ಡಿಸೋಜರ್ ಅವರು ಬರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಉಸ್ತುವಾರಿಯಲ್ಲಿದ್ದಾರೆ ಚುನಾವಣೆಯಲ್ಲಿ, ಅವರಿಗೆ ನಾವು ಕರೆದಿದ್ದೇವೆ. ಅವರಿಗೆ ನಮ್ಮ ಮಂಗಳೂರಿನ ಕಥೋಲಿಕ ಸಭೆಯ ನಾಯಕರಾಗಿದ್ದಾರೆ. ಔರಾ ತಾಲೂಕಿನ ಆಲೂರ್ಕೆ ಗ್ರಾಮದ ವಿಠಲ್ ತಾಂಡದಲ್ಲಿ 2 ಕುಟುಂಬಗಳ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ತೀವ್ರ ಜಗಳ ನಡೆದಿದೆ. 2 ಕುಟುಂಬಗಳಿಂದ ಸಂತಪುರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಅಂದರೆ ಕೌಂಟರ್ ಕೇಸ್ ದಾಖಲಾಗಿದೆ. ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ನಮ್ಮ ಕುಟುಂಬದ ಮೇಲೆ ಸುಖ ಸುಮ್ಮನೆ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಮಾರುತಿ ರೂಪ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ತಾಂಡದ ಮಾರುತಿ ರೂಪ್ಲಾ ಎನ್ನುವಂಥವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂದು ಶಂಕರ್ ಚೌಹಾಣ್ ಕುಟುಂಬಸ್ಥರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಹಾಗಾದರೆ ಅಸಲಿಗೆ ವಿಠಲ್ ತಾಂಡದಲ್ಲಿ ನಡೆದಿದ್ದು ಏನು? ಮಾರುತಿ ರೂಪ್ಲಾ ಅವರ ಮನೆ ಮುಂದೆ ಶಂಕರ್ ಚೌಹಾಣ್ ಅವರು ಅಲ್ಲಿಂದ ಹಾದು ಹೋಗ್ತಾ ಇದ್ರು ಒಂದು ದಿವಸ. ಇದನ್ನೇ ನೆಪ ಮಾಡಿಕೊಂಡು ಮಾರುತಿ ಎನ್ನುವಂಥವರು ನಮ್ಮ ಮನೆ ಮುಂದೆ ಹೋಗಬೇಡ ಎಂದು ಅವಾಚ್ಯ ಶಬ್ದಗಳಿಂದ ಬೈದು ಹೆದರಿಸಿದ್ದಾರೆ ಅನ್ನುವಂಥದ್ದು ಶಂಕರ್ ಅವರ ಒಂದು ಆರೋಪ. ಈ ವಿಷಯ ಶಂಕರ್ ಚೌಹಾಣ್ ಅವರ ಮಕ್ಕಳಿಗೆ ಗೊತ್ತಾಗಿದೆ. ಇಬ್ಬರೂ ಕಡೆಯವರು ಕುಟುಂಬಸ್ಥರು ಜಗಳ ಆಡ್ಕೊಂಡಿದ್ದಾರೆ. ಒಂದಿಷ್ಟು ಕುಟುಂಬಗಳ ಮಧ್ಯೆ ಜಗಳ ಕೂಡ ನಡೆದಿದೆ. ಆದರೆ ಮಾರುತಿ ರೂಪ್ಲಾ ಎನ್ನುವಂಥವರು ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಂಡು ಸಂತಪುರ್ ಪೊಲೀಸ್ ಠಾಣೆಯಲ್ಲಿ ಶಂಕರ್ ಅವರ ಒಂದು ಕುಟುಂಬಸ್ಥರ ಮೇಲೆ ಒಂದು ಕೇಸನ್ನು ಕೂಡ ಹಾಕಿದ್ದಾರೆ. ಈ ಒಂದು ರೀತಿಯಲ್ಲಿ ಜಗಳ ಆಗಿ ಅವರಿಬ್ಬರು ಕೂಡ ಒಂದು ಜಗಳದಲ್ಲಿ ಮಗು, ಅಂದರೆ ಶಂಕರ್ ಚೌಹಾಣ್ ಅವರ ಒಂದು ಮಗ, ಚಿಕ್ಕ ಮಗು 13 ವರ್ಷದ ಆ ಒಂದು ಮಗು ವಿಷ ಕುಡಿದಿದೆ. ಹೀಗಾಗಿ ಆ ಒಂದು ಮಗುವನ್ನು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಕುಟುಂಬಸ್ಥರು ನೀಡಿದ್ದಾರೆ. ಕೃಷ್ಣ, ತಂದೆ ಹೆಸರು ಜೀವನ್, ಯಾವೂರು? ಆಲೂರ್ಕೆ. ಯಾವ ಜಾತಿ? ಚೌಹಾಣ್. ರಮಣಾಗಿದ್ದೀನಿ. ಏನಾಗ್ಯದ? ನಿಮ್ಮ ಪಪ್ಪ ಎಲ್ಲಾರ ನಿಮ್ಮದು ಮುಖ್ಯ ಎಲ್ಲಾರ ಅಂತ ಕೇಳಿದ್ರು. ಯಾರು? ಪೊಲೀಸರು. ಗೊತ್ತಿಲ್ಲ ಅಂದಿ. ಮುಂದೆ ಏನಾಗ್ಯದ ಕರೆಕ್ಟಾಗಿ ಹೇಳು. ಅವ್ರು ಕೇಳಿದ್ರು ನಿನಗೆ ಹಿಡ್ಕೊಂಡು ಹೋಗ್ತೀನಿ ಅಂದರು. ಯಾರು? ಪೊಲೀಸರು. ಮತ್ತೆ ಅದೇನಾ? ಏನು ಬೈದು ಹೊಡೆದು ಏನೋ ಮಾಡ್ಯಾರೇನು? ಏನು ಹೊಡೆದು ಬಿಡಿ ಮಾಡಿಲ್ಲ. ಮತ್ತು ನಿನ್ಗೆಲ್ಲ ಹಚ್ಚದ ಏನಾಗ್ಯದ? ಮತ್ತೆ ಅದು ಗೊತ್ತಿಲ್ಲ. ಎಲ್ಲಿತ್ತು ಮದ್ದು? ಮನೆಯಲ್ಲಿತ್ತು. ಎಲ್ಲಿ ತುಂಬಿದ್ದು ಎಲ್ಲೂ ಮದ್ದು? ಎಲ್ಲಿ ಗೊತ್ತಿಲ್ಲ. ಮದ್ದು ಹೊಡೆಯೋದು ಎದು ಕುಡಿಯೋದು? ಏನಿದ್ದು ಜೋರಾಗಿ ಹೇಳಬೇಕು. ಅಲ್ಲಕ್ಕ ಅಲ್ಲ ಶುಂಠಿ ಎಲ್ಲ ಆರಾಮಿದೆಯಾ? ಆಯಿತು, ಆರಾಮಿದ್ರು. ಎಲ್ಲಿ ತೋರಿಸು. ಹಾಂ, ಹೊಟ್ಟೆ ಬೆಂಕಿ ಬೆಳೆದು ಎಲ್ಲಿ ತೋರಿಸು ನೋಡಮ್ಮ. ಎಲ್ಲಿ? ಎಲ್ಲಿ? ಮತ್ತು ಇದೇ ಹೊಟ್ಟೆ ನಡೆಯೋದು. ಅದೇ ಹೊಟ್ಟೆದು ಬೊಕ್ಕಳಿ ನಡೆಯೋದು. ಮತ್ತೆಲ್ಲಿ ನಡೆಯೋದು? ಎಲ್ಲಿ ಅಂದರೆ ಯಾವ ಕಡೆ? ಎಲ್ಲಿ? ಇಲ್ಲಿ ಎಲ್ಲಿಂದ? ಎಲ್ಲಿಂದ ಮತ್ತು
ಏನು ಪ್ರಾಬ್ಲಮ್ ಇಲ್ಲ ಈಗ? ಕೈ ಅಂತ ಹೇಳಿದಿಲ್ಲ, ಮತ್ತು ಅದು ಬಿಟ್ಟು ತಲೆ ಬಿಟ್ಟು ಮತ್ತೆ ಕಣ್ಣು ಬೆಂಕಿ ಬೀಳತಾವ, ಮತ್ತೆ ಹಾಂ ಬೆನ್ನೆಲೆದು ಮತ್ತೆ ಇಷ್ಟೇನಾ? ಹೊಟ್ಟೆ ಮತ್ತು ಹಣೆ ಬೆನ್ನು ಮತ್ತೆ ಎದ್ರ ಕಡೆ ಕುಡ್ದಿ? ಹಾಂ ನಂಗೆ ಜೋರಾಗಿ ಹೇಳಪ್ಪ, ನಂಗೆ ಕಿವಿ ಕೇಳಿಸಲ್ಲ. ನಿಮ್ಮ ಪಪ್ಪ ಹಿಡ್ಕೊಂಡು ಹೋಗ್ತಾ ಅಂತ ಹೇಳಿದ ಕಡೆ ನೀವು ಮುದ್ದು ಕೊಡ್ರಿ. ಯಾರು ಹಿಡ್ಕೊಂಡು ಹೋಗ್ತಾ ಅಂದರು? ಪೊಲೀಸರು ಹಿಡ್ಕೊಂಡು ಹೋಗ್ತಾ ಅಂದ್ರ ಕಡೆ ನೀವು ಮತ್ತೆ ಕೊಡ್ರಿ. ಮತ್ತೆ ಎದ್ರ ಕಡೆಗೂ ಅಷ್ಟೇನಾ? ಆಯ್ತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.